ಹೈದರಾಬಾದ್ ಕರ್ನಾಟಕವನ್ನು ಇಂದು ಹಿಂದುಳಿದ ಪ್ರದೇಶ ಎಂದು ಕಪ್ಪು ಚುಕ್ಕೆ ಹೊಂದಿರಬಹುದು. ಆದರೆ ಅದರ ಇತಿಹಾಸವನ್ನು ಹುಡುಕುತ್ತಾ ಆಳವಾಗಿ ಹೋದರೆ ಅಚ್ಚರಿಯ ಸಂಗತಿಗಳು ಒಂದೊಂದಾಗಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತವೆ. ಅಂಥ ಅಚ್ಚರಿಗಳಲ್ಲಿ ಒಂದು ನಮ್ಮ ಕುಕ್ಕನೂರು ಪಟ್ಟಣ. ಇತಿಹಾಸದ ಪುಟಗಳಲ್ಲಿ ಕುಕ್ಕನೂರು ರಾಜಕೀಯಕ್ಕಿಂತಲೂ ಹೆಚ್ಚಾಗಿ ಧರ್ಮ, ಸಂಸ್ಕೃತಿ, ಜ್ಞಾನ ಮತ್ತು ವ್ಯಾಪಾರಕ್ಕೆ ವಿಶೇಷ ಮಹತ್ವ ಪಡೆದ ಪಟ್ಟಣವಾಗಿತ್ತು. ಇಂದು ಕುಕ್ಕನೂರು ಒಂದು ತಾಲೂಕು ಕೇಂದ್ರವಾಗಿರಬಹುದು, ಆದರೆ ಇದು 6ನೇ ಶತಮಾನದಲ್ಲೇ 30 ಹಳ್ಳಿಗಳಿಗೆ ಕೇಂದ್ರವಾಗಿದ್ದ ಈ ಪಟ್ಟಣ ತಾಳಿಕೋಟೆಯ ಯುದ್ಧದವರೆಗೂ ತನ್ನ ವೈಭವವನ್ನು ಮೆರೆದಿತ್ತು. ಹಾಗಾದರೆ ಇವತ್ತಿನ ಅವಧಿಯಲ್ಲಿ ನಮಗೆ ಗೊತ್ತಿಲ್ಲದೆ ಉಳಿದಿರುವ ಕುಕ್ಕನೂರಿನ ಆ ಅಪರೂಪದ ಇತಿಹಾಸವನ್ನು ಒಮ್ಮೆ ಅರಿಯೋಣ. ಕುಕನೂರಿನ ಮಹಾಮಾಯಾ ದೇವಾಲಯವು ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದೆ ಎಂದು ಸ್ಥಳೀಯವಾಗಿ ನಂಬಲಾಗುತ್ತದೆ. ದಂತಕಥೆಗಳ ಪ್ರಕಾರ ಈ ಮಹಾಮಾಯಾ ದೇವಾಲಯದ ಕೆಳಭಾಗದಲ್ಲಿ ಭೂಗತವಾಗಿ ಒಂದು ಕಾಳಿ ದೇವಾಲಯವಿದೆ ಎನ್ನಲಾಗುತ್ತದೆ. ಮಹಾಭಾರತದಲ್ಲಿ ಉಲ್ಲೇಖವಾಗುವ ಕುಂತಲ ದೇಶದ ರಾಜ ಚಂದ್ರಹಾಸನು ಈ ಸ್ಥಳಕ್ಕೆ ಭೇಟಿ ನೀಡಿದ್ದನು ಎಂಬ ನಂಬಿಕೆಯಿದೆ. ಈ ನಂಬಿಕೆಗೆ ಪೂರಕವಾಗಿ ಕಣವಿ ಮತ್ತು ಅಣ್ಣಿಗೇರಿ ಪ್ರದೇಶಗಳಲ್ಲಿ ದೊರೆತ ಶಾಸನಗಳಲ್ಲಿ ಕುಂತಳ ದೇಶ ಎಂಬ ಉಲ್ಲೇಖ ಕಾಣಸಿಗುತ್ತದೆ. ನಮಗೆ ಲಭ್ಯವಿರುವ ಆಧಾರಗಳನ್ನು ಪರಿಶೀಲಿಸಿದಾಗ ನವಶಿಲಾಯುಗದ ಅವಶೇಷಗಳು ಅಖಂಡ ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ, ಪಿಕಲಿಹಾಳ, ಹಿರೇಬೆನಕಲ, ಕೊಪ್ಪಳ ಮತ್ತು ಕುಕನೂರು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಆದರೆ ಇಂದಿನ ಕಾಲಕ್ಕೆ ಉಳಿದಿರುವುದು ಮಸ್ಕಿ ಮತ್ತು ಹಿರೇಬೆನಕಲ ಮಾತ್ರ. ಕುಕನೂರು ಸುತ್ತಮುತ್ತಲಿನಲ್ಲಿದ್ದ ನವಶಿಲಾಯುಗದ ಅವಶೇಷಗಳು ಆಧುನಿಕ ಅಭಿವೃದ್ಧಿಯ ಹೊಡೆತಕ್ಕೆ ಮಾಯವಾಗಿವೆ. ಮುಂದೆ ಮೌರ್ಯರ ಕಾಲದಲ್ಲಿ ಗವಿಮಠ ಮತ್ತು ಪಾಲಿಕಿಗೊಂಡ ಜೊತೆಗೆ ಕುಕನೂರಿನ ಉಲ್ಲೇಖ ಕಂಡುಬರುತ್ತದೆ. ಆದರೆ ಅದಕ್ಕೆ ಸ್ಪಷ್ಟವಾದ ಪುರಾವೆಗಳು ಲಭ್ಯವಿಲ್ಲ. ನಮಗೆ ದೃಢವಾದ ಐತಿಹಾಸಿಕ ಆಧಾರ ಮೊದಲು ದೊರಕುವುದು ರಾಷ್ಟ್ರಕೂಟರ ಮಹಾರಾಜ ಅಮೋಘವರ್ಷನ ಕಾಲದಲ್ಲಿ. ಈ ಕಾಲಘಟ್ಟದಲ್ಲೇ ಕುಕನೂರಿನ ಪ್ರಸಿದ್ಧ ನವಲಿಂಗ ದೇವಾಲಯ ನಿರ್ಮಾಣಗೊಂಡಿದೆ. ಆದರೆ ಈ ಮಹಾನ್ ದೇವಾಲಯದ ಶಿಲ್ಪಿ ಯಾರು ಎಂಬುದು ಇಂದಿಗೂ ರಾಷ್ಟ್ರಕೂಟದ ಅಮೋಘವರ್ಷನಿಗೂ ಮತ್ತು ಆಳುಪ ವಂಶದ ರಾಜ ವಿಮಲಾದಿತ್ಯನಿಗೂ ನಡುವೆ ಭಾರೀ ಯುದ್ಧದಲ್ಲಿ ವಿಜಯ ಸಾಧಿಸಿದ ಅಮೋಘವರ್ಷನ ತನ್ನ ಸಾಮ್ರಾಜ್ಯವನ್ನು 16 ಮಂಡಲಗಳಾಗಿ ವಿಭಾಗಿಸಿದನು. ಈ ಮಂಡಲಗಳಲ್ಲಿ ಬನವಾಸಿಯು ಒಂದು ಪ್ರಮುಖ ಮಂಡಲವಾಗಿತ್ತು. ಮಂಡಲಗಳನ್ನು ಹಲವು ಪ್ರಾಂತ್ಯಗಳಾಗಿ ವಿಭಜಿಸಲಾಯಿತು. ಆ ಪ್ರಾಂತ್ಯಗಳಲ್ಲಿ ಬಿಳುವಲ ಪ್ರಾಂತ್ಯ ಅಂದರೆ ಅಣ್ಣಿಗೇರಿ ಪ್ರಾಂತ್ಯವೂ ಒಂದು. ಅಣ್ಣಿಗೇರಿ ಪ್ರಾಂತ್ಯವನ್ನು ಮತ್ತೆ ನಾಡುಗಳಾಗಿ ವಿಭಾಗಿಸಿದನು. ರಾಜನು ಕುಕ್ಕನೂರಿಗೆ 30 ಹಳ್ಳಿಗಳ ಆಡಳಿತಾಧಿಕಾರವನ್ನು ನೀಡಿದನು.